ಗರ್ಭಿಣಿ ಇದ್ದಾಗ ಆದಷ್ಟು ನಾವು ಮಾತ್ರೆಗಳನ್ನ ಅವಾಯ್ಡ್ ಮಾಡ್ತೀವಿ. ಮಾತ್ರೆಗಳನ್ನ ಜಾಸ್ತಿ ಗರ್ಭಿಣಿಯರಿಗೆ ಕೊಡಬಾರ್ದು. ಅನ್ನೆಸರಿ ಯಾವುದೇ ಆ್ಯಂಟಿಬಯೋಟಿಕ್ಸ್ ಆಗಲಿ ಅದನ್ನೆಲ್ಲನೂ ಕೊಡೋದನ್ನು ಡಾಕ್ಟ್ರು ಕೂಡ ಅವಾಯ್ಡ್ ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಕೆಲವೊಂದು ಸಾರಿ ಹಲ್ಲು ನೋವು ಬರುತ್ತೆ ಗರ್ಭಿಣಿಗೆ. ಹಲ್ಲು ನೋವು ಬಂದಾಗ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಆಗ ಡೆಂಟಿಸ್ಟು ಕೂಡ ಆದಷ್ಟು ಟ್ರೀಟ್ಮೆಂಟ್ ಮಾಡೋದನ್ನು ಮುಂದೂಡ್ತಾರೆ ಗರ್ಭಿಣಿ ಹಂತದಲ್ಲಿದ್ದಾಗ. ಸೊ ಅದಕ್ಕೆ ನಾವು ಬರೀ ಪೇಯ್ನ್ ಕಿಲ್ಲರು ಅದು ನುಂಗೋಕ್ಕಿಂತ ಒಂದು ಮುದ್ರೆ ಇದೆ, ಆ ಮುದ್ರೆ ಬಳಸೋದ್ರಿಂದ ಹಲ್ಲು ನೋವು ಖಂಡಿತವಾಗೂ 100% ಕಡಿಮೆ ಆಗುತ್ತೆ. ಆಮೇಲೆ ತಕ್ಷಣಕ್ಕೆ ಹಲ್ಲು ನೋವು ಕೂಡ ಬರೋದಿಲ್ಲ. ಆ ಮುದ್ರೆ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಹಾಗಿದ್ರೆ ಇದಕ್ಕೆ ನಾವು ಮೃಗೀಯ ಮುದ್ರೆ ಅಂತ ಹೇಳ್ತೀವಿ. ನೋಡಿ, ಈ ಥರ ಇರುತ್ತೆ, ಈ ಥರ ಪೋಸ್ಚರ್ ಕಾಣ್ತಾ ಇದೆ ಅಲ್ವಾ. ಹೆಬ್ಬೆರಳು, ಮಧ್ಯ ಬೆರಳು ಮತ್ತು ಉಂಗುರದ ಬೆರಳು, ಇವು ಮೂರನ್ನು ನಾವು ಈ ಥರ ಟಿಪ್ಸ್ನ ಸೇರಿಸ್ಕೋಬೇಕು. ನೋಡಿ, ಸೈಡ್ ಆ್ಯಂಗಲಿಂದ ಈ ಥರ ಕಾಣ್ತಾ ಇದೆ. ಮತ್ತು ತೋರ ಬೆರಳು ಮತ್ತು ಉಂಗುರ ಬೆರಳು ಈ ಥರ ಇರುತ್ತೆ ನೋಡಿ, ಈ ಥರ ಪೊಸಿಷನ್. ಇದನ್ನು ನೀವು ಎರಡೂ ಕೈಗಳನ್ನ ಈ ಥರ ಹಿಡ್ಕೊಂಡು ಸುಮ್ಮನೆ ಕೂತಿರ್ತೀರ ಗರ್ಭಿಣಿಯರು, ಕೂತಾಗೂ ಕೂಡ ಈ ಪೊಸಿಷನ್ ಇಟ್ಕೊಂಡು ಸುಮ್ಮನೆ ಕೂತ್ಕೋಬೇಕು. ಮಿನಿಮಮು ಒಂದು ಹಾಫ್ ಆನ್ ಅವರು, ಮುಕ್ಕಾಲು ಗಂಟೆ, ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಈ ಮುದ್ರೆನ ಬಿಡಬಾರ್ದು, ಇದೇ ರೀತಿ ಹಿಡ್ಕೋಬೇಕು. ನೀವು ಇದು ಹಿಡ್ಕೊಂಡು ಧ್ಯಾನ ಮಾಡಿದ್ರಂತೂ ತುಂಬಾ ಒಳ್ಳೆಯದು. ಉಸಿರಾಟದ ನಾನು ಪ್ರಾಣಾಯಾಮಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ಮುದ್ರೆ ಹಿಡ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಅದಾಗಿಲ್ಲ ಅಂದರೆ ನೀವೇನೋ ಕೆಲಸ ಮಾಡ್ತಿರ್ತೀರ ಅಥವಾ ಜರ್ನಿ ಮಾಡ್ತಿರ್ತೀರ, ಆಫೀಸಲ್ಲಿ ಕೂತಿರ್ತೀರ, ಟಿ ವಿ ನೋಡ್ತಿರ್ತೀರ, ಯಾವುದೇ ಟೈಮಲ್ಲಾಗಲಿ ಈ ಮುದ್ರೆ ಹಿಡ್ಕೊಂಡ್ರೆ ಹಲ್ಲು ನೋವು 1 ವರ್ಷ ತನಕ ಅಂತೂ ಖಂಡಿತವಾಗೂ ಬರಲ್ಲ. ಗರ್ಭಿಣಿ ಹಂತದಲ್ಲಿದ್ದಾಗ ಈ ಮುದ್ರೆ ತುಂಬ ಉಪಯೋಗಕ್ಕೆ ಬರುತ್ತೆ. ಆಮೇಲೆ ಯಾರಿಗಾದರೂ ಕೂಡ ಇದು ಗರ್ಭಿಣಿಯರೇ ಮಾಡಬೇಕಂತಿಲ್ಲ, ಯಾರಿಗೆ ಹಲ್ಲು ನೋವು ಬಂದಾಗೂ ಕೂಡ ಈ ಮುದ್ರೆ ಹಿಡ್ಕೊಳ್ಳೋದ್ರಿಂದ ಹಲ್ಲು ನೋವು ಬರೋದಿಲ್ಲ. ಆನಂತರ ಅದನ್ನು ಟ್ರೀಟ್ಮೆಂಟ್ ನೀವು ನಿಧಾನವಾಗಿ ಮಾಡಿಸ್ಕೋಬೋದು. ತಕ್ಷಣಕ್ಕೆ ಮಾಡ್ಸೋಕ್ಕಾಗಿಲ್ಲ ಅಂದಾಗ ನೋಡಿ ಈ ಮುದ್ರೆ ತುಂಬ ಉಪಯೋಗಕ್ಕೆ ಬರುತ್ತೆ.